ಭವಿಷ್ಯನೇ ನಾವು ಲಾಸ್ಟ್ ಮಾಡ್ತಾ ಇದ್ದೀವಿ. ಸೆಕೆಂಡ್ PU ಅಮ್ಮಮ್ಮ ಅಂದ್ರೆ ಸೆಕೆಂಡ್ PU ತಳ್ತಾ ಇದ್ದೀವಿ. ಅದಕ್ಕೆ ಮುಂಚೆ ಹೋಗ್ಬೇಕಂದ್ರೆ ಫೀಸ್ ಕಟ್ಟಕ್ ಆಗ್ತಾ ಇಲ್ಲ. ಗಂಡ ಹಚ್ಚಗಡೆ ದುಡ್ಕೊಂಡ್ ಬಂದ್ರೆ ಮನೆಯೊಳಗಡೆ ಹೆಂಡತಿನೂ ದುಡಿದ್ರೆ ಇದು ಯಾವುದಕ್ಕೂ ಸಮಸ್ಯೆ ಇರಲ್ಲ. ಹಂಗಾಗಿ ಈ ಕೆಲ್ಸನ ಪ್ರಾಮಾಣಿಕವಾಗಿ ಮಾಡಿ, ಕಷ್ಟಪಟ್ಟು ಮಾಡಿ. ನೀವ್ ಇನ್ನೊಂದು 4 ಜನನ ಸೇರಿಸ್ಕೊಂಡು ನಿಮ್ ಮನೆಯಲ್ಲೇ ಮಾಡಿ, ಬೇಡ ಪಕ್ಕದಲ್ಲಿ ಇನ್ನೊಂದು ಖಾಲಿ ಇರುತ್ತೆ, ಮೇಲ್ಗಡೆ ಟೆರೆಸ್ ಇರುತ್ತೆ, ಅದಕ್ಕೊಂದು ಶೆಡ್ ಹಾಕೊಂಡು ನೀವು ಅಲ್ಲೇ ಒಂದು ಕರೆಂಟ್ ವ್ಯವಸ್ಥೆ ಮಾಡ್ಕೊಂಡ್ರೆ ಹೆಣ್ಮಕ್ಳು ನಾವು ಕೂಡ ಶಕ್ತಿ ಪ್ರಿಯರಾಗಿ ಕೆಲಸ ಮಾಡ್ಬೋದು. ಒಂದ್ ಹೆಸರನ್ನ ಇಟ್ಬಿಟ್ಟು ನೀವು ಮಾರ್ಕೆಟಿಂಗ್ ಮಾಡಿದ್ರೆ ಲೇಬಲ್ ಕೂಡ ಆಗುತ್ತೆ. ಪ್ರೈವೇಟ್ ಲಿಮಿಟೆಡ್ ಮಾಡ್ಕೊಂಡ್ರೆ ಹೊರಗಡೆ ಮ್ಯಾನುಫ್ಯಾಕ್ಚರ್ ಮಾಡಬಹುದು. ಮಾರ್ಕೆಟಿಂಗು ಇವ್ರು ಸಪೋರ್ಟ್ ಮಾಡ್ತಾರೆ. ನೀವು ಕೆಲಸ ಮಾಡಿ ಮೂಲೆಯಲ್ಲಿ ಇಡೋದು ಅಷ್ಟೇ ಕೆಲಸ, ಇವ್ರು ಬಂದು ತಗೊಂಡೋಗಿ ಮಾರ್ಕೋತಾರೆ. ನೀವೇನು ಮಾರಿದ ತಕ್ಷಣ ಅದು ಬೀದಿಲಿ ಹೋಗಿ ಮಾರ್ಕೊಂಡ್ ಬರ್ಬೇಕಂತಿಲ್ಲ, ಅಂಗಡಿಗೆ ಹೋಗಿ ಕೇಳ್ಬೇಕಂತ ಏನೂ ಇಲ್ಲ. ನೋಡಿ, ಈ ಹಾರಗಳನ್ನ ನಾವೇ ಒಬ್ರು ಸನ್ಮಾನ ಮಾಡ್ಬೇಕಂದ್ರೆ 50 ರೂಪಾಯಿ 100 ರೂಪಾಯಿ ತಗೊಳ್ತಾರೆ. ಅದೇ ಐಟಮ್ ನ ಬರೀ 20 ರೂಪಾಯಿ ತಗೊಂಡ್ ಬಂದ್ಬಿಟ್ಟು ನಾವೇ ರೆಡಿ ಮಾಡಿದ್ರೆ ನಮ್ಗೆ ಖರ್ಚು ಕಮ್ಮಿ ಆಗುತ್ತೆ. ಇವತ್ತು ಸಂಘ ಸಂಸ್ಥೆಗಳಿಗೆ ಹಾರ ಬೇಕಾಗಿದೆ, ಕಾರ್ಯಕ್ರಮಗಳಿಗೆ, ರಾಜಕೀಯ ವ್ಯಕ್ತಿಗಳಿಗೆ ಹಾರ ಬೇಕಾಗಿದೆ. ಅದನ್ನು ನಾವೇ ತಯಾರು ಮಾಡ್ತಾ ಇದೀವಿ ಅಂದ್ರೆ ಹೆಣ್ಮಕ್ಳು ಮಾಡ್ತಾರೆ ಬಂದ್ರಪ್ಪ ಅಂತ ಒಂದು ಕನ್ಸರ್ನ್ ಅಲ್ಲಿ ನಮಗೆ ಅದು ವ್ಯಾಪಾರನೂ ಆಗುತ್ತೆ, ಕೆಲ್ಸನೂ ಆಗುತ್ತೆ, ವ್ಯಾಪಾರನೂ ಆಗುತ್ತೆ, ದುಡ್ಡು ಆಗುತ್ತೆ, ಸಂಸಾರನೂ ನೆಮ್ಮದಿಯಾಗಿರ್ತೀವಿ, ಮನೆಯಲ್ಲೂ ಖುಷಿಯಾಗಿರ್ತೀವಿ. ನಮ್ಮ ಮಕ್ಕಳು ಕೂಡ ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ. ನಾವು ಟ್ರೈನಲ್ಲಿ ಹೋಗೋಕೆ ಯೋಚನೆ ಮಾಡ್ತೀವಿ, ನಮ್ಮ ಮಕ್ಕಳು ಫ್ಲೈಟ್ ಅಲ್ಲಿ ಹೋಗೋಕ್ ಮಾಡ್ಬೋದು. ಅಂದ್ರೆ ನಮ್ಮ ಕೈಯಲ್ಲೇ ಕೆಲಸ ಇದೆ. ಎಲ್ಲೋ ಯಾರೋ ಏನು ಬೇಕಾಗಿಲ್ಲ, ನನ್ನ ಕೈಯಲ್ಲೇ ಶಕ್ತಿ ಇದೆ, ನನ್ನ ತಲೆಯಲ್ಲಿ ವಿದ್ಯೆ ಇದೆ. ಧೈರ್ಯ ಮಾಡ್ಬೇಕು, ನಂಬಿಕೆಯಿಂದ ಬಂದು ದುಡಿಬೇಕು, ಗಂಡನ್ನು ಪಕ್ಕದಲ್ಲಿ ಇಟ್ಕೊಂಡು ಕೆಲಸ ಮಾಡ್ಬೇಕು, ನಾವು ಸಕ್ಸಸ್ ಆಗ್ತೀವಿ. ಇಷ್ಟೇ ನಾವು ಬೇಕಾದ್ರೆ. ನಮಗೆ ಬೇರೆಯವ್ರ ಚಪ್ಪಾಳೆ ತಟ್ಟದ್ ಬೇಡ, ನನ್ ಗಂಡ ಮಕ್ಳು ತಟ್ಟಿದ್ರೆ ಸಾಕು, ಅವ್ರು ನಮ್ಗೆ ಪ್ರೋತ್ಸಾಹ ಕೊಟ್ರೆ ಸಾಕು. ನಾವಿನ್ನು ಎಲ್ಲೋ ಹೋಗ್ತೀವಿ, ಯಾರೋ ನಿಮ್ ಹೆಂಡತಿ ಅಲ್ಲಿ ಹೋಗ್ತಾ ಇಲ್ಲ, ಅಲ್ಲಿ ಹೋಗ್ತಾ ಇಲ್ಲ, ಈ ತರ ನ್ಯೂಸೆನ್ಸ್ಗೆ ನಾವು ದಾರಿನೇ ಮಾಡ್ಕೊಡಕ್ಕಾಗಲ್ಲ. ಅದಕ್ಕೆ ನಮ್ ಗಂಡಂದ್ರೆ ನಾವು ಹೇಳ್ಬೇಕಾಗಿರೋದೇನು, ನನಗೆ ಈ ಕೆಲಸ ಮಾಡ್ತಾ ಇದೀನಿ, ಈ ಸಂಘಕ್ಕೆ ನೀನು ಬಂದು ಜಾಯ್ನ್ ಆಗು, ನಮಗೆ ಕೆಲಸ ಮಾಡಕ್ ಅವಕಾಶ ಮಾಡ್ಕೊಡ್ರಿ, ನೀವು ಸಪೋರ್ಟ್ ಮಾಡ್ರಿ. ಮಾರ್ಕೆಟಿಂಗ್ ಅವ್ರು ಏನಾರ ಮಾಡ್ಕೊಡ್ರಿ, ಬೆಂಗಳೂರಿಗೆ ಹೋಗುತ್ತೋ ಫಾರಿನ್ಗೆ ಹೋಗುತ್ತೋ ನನಗ್ ಬೇಡ, ಕೆಲಸ ಮಾಡಿ ರೆಡಿ ಆಗಿ ನಾನು ನಿಂತಿದೀನಿ, ತಗೊಂಡ್ ಹೋಗಿ ಅಷ್ಟೇ. ಕ್ಯಾಂಡಲ್ ಮೇಕಿಂಗ್ ಆಗಿರ್ಬೋದು, ಹಾರ ಆಗಿರ್ಬಹುದು, ವಿಧವಾಗಿ ಕ್ಯಾಂಡ್ಲಿಂಗ್ ನಾನ್ ಮಾಡಿದಾಗ 1 ರೂಪಾಯಿ ಕ್ಯಾಂಡ್ಲು, 5 ರೂಪಾಯಿ ಕ್ಯಾಂಡ್ಲು, 10 ರೂಪಾಯಿ ಕ್ಯಾಂಡ್ಲು ನಾನು ಮಾಡಿದೀನಿ. ಈಗ ಇವ್ರು ನೋಡ್ಸಿದಂತಹ ವಿಡಿಯೋ ಬ್ಯಾನರ್ ಅಲ್ಲಿ ಇದೆ, ತುಂಬಾ ಹಾಟ್ ಶೇಪ್, ಅದೊಂದು ಮಾಡಕ್ 5 ರೂಪಾಯಿ ಖರ್ಚಾಗುತ್ತೆ, 50 ರೂಪಾಯಿ ಮಾರ್ಕೆಟಿಂಗ್ ಸೇಲ್. ಇದೆಲ್ಲ ಫಾರಿನ್ಗೆ ರಫ್ತು ಮಾಡ್ತಾ ಇದ್ದಾರೆ, ಅಲ್ಲಿ 150 ರೂಪಾಯಿ. ಖುಷಿಯಿಂದ ಮುಂದೆ ಬಂದು ನಿಂತ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತಹ ಝಹರುದ್ದೀನ್ ಕಿಲ್ಲೆದಾರ್ ಸರ್ ಅವರಿಗೆ ಹೃದಯಪೂರ್ವಕ ಮತ್ತೊಬ್ಬರು ಜಿಲ್ಲಾ ಮಹಿಳಾ ಘಟಕ ಅಧ್ಯಕ್ಷರು ಆಗಿರುವಂತ ಅಮ್ರೀನ್ ಬಿ ಕಿಲ್ಲೆದಾರ್ ಅವರಿಗೆ ಹಾಗೂ ಈ ಘಟಕದ ಸಹ ಕಾರ್ಯದರ್ಶಿಯಾಗಿರುವಂತಹ ವಿನಯ್ ಕುಮಾರ್ ಕುಂಬೆ ಅವರಿಗೆ ಸ್ವಾಗತ, ಹಾಗೂ ಕಾರ್ಯದರ್ಶಿ ಆಸ್ಮಾ ನದಾಮ್ ಅವರಿಗೂ ಸ್ವಾಗತ, ಸಂಘಟನಾ ಕಾರ್ಯದರ್ಶಿ ಭೂತಣ್ಣ ಹನುಮಸಾಗರ್ ಅವರಿಗೂ ಕೂಡ ಸ್ವಾಗತ, ಗೌರವಾಧ್ಯಕ್ಷರಾದಂತ ಹಜರಬಾಯಿ ಬಿ ಬೆಟಗೇರಿ ಅವರಿಗೂ ಕೂಡ ಹಾಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತು ಮತ್ತೊಬ್ಬರು ಸಾಧಕಿಯಾದಂತ ಮಹಿಳೆ ಅವನಿಕಾ ನಾಗರತ್ನ ಮೇಡಮ್ ಅವರು ಮಹಿಳಾ ಕ್ಷೇಮಾಭಿವೃದ್ಧಿ ಸಂಘದ ಸಂಸ್ಥೆಯ ಅವರು ಒಬ್ರು ಅಧ್ಯಕ್ಷರಾಗಿ ರಾಜ್ಯ ಮಟ್ಟದಲ್ಲಿ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಎಲ್ಲಾ ಹೆಣ್ಮಕ್ಳ ತರಬೇತಿಗಳನ್ನ ಕೊಡ್ಕೊಳ್ತಾ, ಹಾಗೆ ಅವರಿಗೆ ಒಂದು ಕೌನ್ಸಿಲಿಂಗ್ ಇರ್ಬೋದು, ಧೈರ್ಯ ತುಂಬೋದಿರ್ಬೋದು, ಎಷ್ಟೋ ಬ್ರಾಂಚ್ಗಳಲ್ಲಿ ಅವರು ಎಷ್ಟೋ ಹೆಣ್ಮಕ್ಳಿಗೆ ಎಷ್ಟೋ ಜಿಲ್ಲೆಗಳಲ್ಲಿ ಅವರು ಕಾರ್ಯನ ನಿರ್ವಹಿಸಿ ಇವತ್ತು ರಾಜ್ಯ ಮಟ್ಟದಲ್ಲೇ ಹೆಸರು ಮಾಡಿರುವಂತ ಅವನಿಕಾ ನಾಗರತ್ನ ಮೇಡಮ್ ಅವರಿಗೂ ಹೃದಯಪೂರ್ವಕ ಸ್ವಾಗತ. ಹಾಗೆ ಅವರಿಗೆ ಸಹಭಾಗಿತ್ವದಲ್ಲಿ ಯಾವಾಗ್ಲೂ ಪಕ್ಕದಲ್ಲಿ ಇರ್ತೀನೋ ಹಿಂದೆ ಇರ್ತೀನೋ, ಯಾವಾಗ್ಲೂ ಜೊತೆಗೆ ಜಗದೀಶ್ ಅಣ್ಣ ಅವರು, ಅವನಿಕಾ ಮೇಡಮ್ ಅವರ ಹಸ್ಬೆಂಡ್ ಆದಂತ ಜಗದೀಶ್ ಅಣ್ಣ ಅವರು ಹೃದಯಪೂರ್ವಕ ಸ್ವಾಗತ. ನಾನು ಕಲಿತೀನಿ MSME ಇರ್ಬೋದು ಅಥವಾ ಅಗ್ರಿಕಲ್ಚರ್ ಟೂರಿಸಂ, ಅಗ್ರಿಕಲ್ಚರ್ ಇಂಡಸ್ಟ್ರಿ ಅವೇರ್ನೆಸ್ ಕೊಡುವ ಮೂಲಕ ನಾವೆಲ್ಲ ಇಲ್ಲಿ ನಿಮ್ಮ ಒಂದು ಏಳಿಗೆಗಾಗಿ ಇವತ್ತೇನು ಪ್ರಗತಿ ಮಹಿಳಾ ಸಬಲೀಕರಣ ಕ್ಷೇಮಾಭಿವೃದ್ಧಿ ಸಂಸ್ಥೆ ಒಂದ್ ಹೆಜ್ಜೆ ಮುಂದೆ ಇರ್ತಿದೆ ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯಲ್ಲಿ. ಖುಷಿ ಆಗತ್ತೆ, ಹುಬ್ಬಳ್ಳಿ ನನ್ನೂರು ಆಗಿರೋದ್ರಿಂದ ನಮ್ ಜಿಲ್ಲೆಗೆ ಬಂದು ಈ ರೀತಿಯಾದ ಕಾರ್ಯಕ್ಕೆ ಮುಂದಾಗಿರುವಂತ ನಿರ್ಧಾರನ ಕೈಗೊಂಡಿರುವಂತ ಶ್ರುತಿ ಮೇಡಮ್ ಹಾಗೂ ಮಂಜುನಾಥ್ ಸರ್ ಅವರಿಗೆ ನಾನು ತುಂಬಾ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಇದನ್ನೆಲ್ಲ ಸದುಪಯೋಗ ಪಡಿಸ್ಕೊಳ್ಬೇಕಾಗಿರುವಂತ ಕರ್ತವ್ಯ ತಮ್ಮೆಲ್ಲರಿಗೂ ಆಗಿದೆ. ಎಷ್ಟೋ ಸಾಧಕರು ಇಸ್ಗಳು ಇದೀರಾ, ಇವತ್ತು ಈ ಹಾಲಲ್ಲೂ ಇದೀರಾ. ಇವತ್ತು ಇಲ್ಲಿ ಕೂತಿರೋರು ನಾಳೆ ಯಾವುದೋ ಒಂದು ವೇದಿಕೆ ಮೇಲೆ ಈ ರೀತಿ ಮುಖ್ಯ ಅತಿಥಿಗಳಾಗಿ ಕೂತ್ಕೊಳ್ಳುವಂತ ಅವಕಾಶನ ಕಲ್ಪಿಸೋಕೆ ಅಂತ ಬಂದಿರುವಂತ ಈ ಒಂದು ಹೆಣ್ಣು ಮಕ್ಕಳ ಶಕ್ತಿಯಾಗಿರುವಂತ ಶ್ರುತಿ ದೇವಿ ಮೇಡಮ್ ಇರ್ಬೋದು, ಅವನಿಕಾ ಮೇಡಮ್ ಇರ್ಬೋದು, ನಾವಿರ್ಬೋದು,
ಇದಕ್ಕೆ ಪೂರಕವಾಗಿ ಬೆಂಬಲವಾಗಿ ನಾವೇನು ಕಮ್ಮಿ ಇಲ್ಲ ಮೇಡಮ್, ನೀವು ಹೆಣ್ಮಕ್ಳು ಮುಂದೆ ನಾವ್ ಯಾವಾಗ್ಲೂ ಜೊತೆಗೂ ಇರ್ತೀವಿ ಅಂತ ಇರುವಂತ ನಮ್ಮ ಜರ್ವಿ ಸರ್ ಆಗಿರ್ಬೋದು ಅಥವಾ ನಮ್ಮ ವಿನಯ್ ಕುಮಾರ್ ಸರ್ ಕುಂಬೆ ಆಗಿರ್ಬೋದು, ಈ ರೀತಿಯಾದಂತ ಪುರುಷ ಸಮಾಜದ ನಮ್ಮ ಒಂದು ಕಾರ್ಯಕ್ಕೆ ಬೆಂಬಲವಾಗಿ ನಿಂತಿರೋ ಅವರಿಗೂ ಕೂಡ ನಾವು ಯಾವಾಗ್ಲೂ ತುಂಬಾ ಖುಷಿಯಿಂದ ನಾವು ಬೆಂತಟ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಈ ಕಾರ್ಯಕ್ರಮದ ಮುಂದಿನ ಏನೇನು ಕಾರ್ಯನಿರ್ವಹಣೆ. ಈ ದಿನ ನಾವು ಹುಬ್ಬಳ್ಳಿಯಲ್ಲಿ ಪ್ರಗತಿ ಮಹಿಳಾ ಸಬಲೀಕರಣ ಕ್ಷೇಮಾಭಿವೃದ್ಧಿ ಸಂಸ್ಥೆಯಿಂದ ಮಹಿಳೆಯರಿಗಾಗಿ ಒಂದು ಸಬಲೀಕರಣ ವ್ಯವಸ್ಥೆ ಹಾಗೂ ಸ್ವಯಂ ಉದ್ಯೋಗ ಕಲ್ಪಿಸಬೇಕು ನಮ್ಮ ಒಂದು ಟ್ರಸ್ಟ್ನ ವತಿಯಿಂದ. ಪ್ರತಿ ಮನೆಯಲ್ಲೂ ಕೂಡ ಹೆಣ್ಮಕ್ಳು ಈ ದಿನ ಹೊರಗಡೆ ಬಂದು ಕೆಲಸ ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ. ನಂತರ ನೋಡಿ, ಪ್ರತಿಯೊಬ್ಬರೂ ಸಾಲ ಕೊಡೋದ್ರಲ್ಲಿ ಪ್ರತಿಯೊಬ್ಬರು ಮುಂದೆ ಬರ್ತಾರೆ. ಆದರೆ ಒಬ್ಬರು ಮಹಿಳೆಯರಿಗೆ ಕೆಲಸ ಕೊಡಬೇಕು, ಸ್ವಯಂ ಉದ್ಯೋಗ ಕಲಿಸ್ಬೇಕು, ಒಂದು ಸಬಲೀಕರಣ ಮಾಡಬೇಕು, ಒಂದು ಮಹಿಳೆಯರಲ್ಲೂ ಕೂಡ ಉದ್ಯಮಿ ಸ್ಟಾರ್ಟ್ ಮಾಡಬೇಕು ಅನ್ನೋದು ಆಲೋಚನೆ ನಮ್ಮ ಸಂಸ್ಥೆಯಿಂದ ಇಡೀ ಕರ್ನಾಟಕದಾದ್ಯಂತ ಮಾಡ್ತಾ ಇದ್ದೀವಿ. ಯಾವುದೇ ಒಂದು ನಮಗೆ ಸರ್ಕಾರದ ವತಿಯಿಂದ ಇರ್ಬೋದು, ಯಾವುದೇ ಒಂದು ಅಕಾಡೆಮಿ ಸಂಸ್ಥೆಗಳ ಮುಖಾಂತರ ಇದ್ರೂ ಯಾವುದೇ ನಮಗೆ ಸಹಾಯ ಹಸ್ತ ನೀಡಿಲ್ಲ. ನಾವು ನಮ್ಮ ಬುದ್ಧಿವಂತಿಕೆಯಿಂದ, ಆಮೇಲೆ ನಮ್ಮ ಟ್ರಸ್ಟ್ ವತಿಯಿಂದ, ಕೆಲವರ ಸಹಾಯದಿಂದ ಇವತ್ತು ಹುಬ್ಬಳ್ಳಿಲಿ ಬಂದಿದ್ದೀವಿ. ನಮ್ಮ ಕಿಲೆದಾರ್ ಸಾಹೇಬರು ಅವ್ರ ರೀತಿ ನಮಗೆ ಸಾಥ್ ಕೊಟ್ಟಿದ್ದಾರೆ. ಇಲ್ಲ, ಖಂಡಿತ ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೀನಿ, ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಒಂದು ಹೆಣ್ಣಿನ ಸಬಲೀಕರಣ, ಒಬ್ಬರಿಗೆ ಸ್ವಯಂ ಉದ್ಯೋಗ ಕಲ್ಪಿಸ್ಕೊಡ್ತಾ ಇದ್ದೀರಾ. ಇವತ್ತು ಸಾಲ ಕೊಡೋಕೆಲ್ಲ ಮುಂದೆ ಬರ್ತಾರೆ, ಕೆಲವೊಬ್ರೆಲ್ಲ ಬೇರೆ ಇದಕ್ಕೆಲ್ಲ ಬರ್ತಾರೆ, ಆದ್ರೆ ಉದ್ಯೋಗ ಕೊಡ್ತೀನಿ ಅಂತ ಬರೋರು ಯಾರು ಬರ್ತಾ ಇಲ್ಲ. ಅದರಿಂದ ಉದ್ಯೋಗ ಸೃಷ್ಟಿ ಮಾಡೋಣ, ಒಂದು ಒಳ್ಳೆ ರೀತಿ ಆಲೋಚನೆ ಮಾಡ್ಕೊಂಡು ನಾವೆಲ್ಲ ಕೆಲಸ ಮಾಡೋಣ ಅಂತ ಹುಬ್ಬಳ್ಳಿಲಿ ಬಂದಿದ್ದೀವಿ. ತುಂಬಾ ಸಂತೋಷ ಆಯ್ತು. ಎಲ್ಲರೂ ನೋಡಿ, ಎಲ್ಲರೂ ನಮಗೆ ಸಹಕರಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ನಾವು ಕರ್ನಾಟಕದಾದ್ಯಂತ ಪ್ರತಿಯೊಂದು ಒಂದು ಸ್ವಯಂ ಉದ್ಯೋಗ ಮೇಳಗಳನ್ನ ಸ್ಟಾರ್ಟ್ ಮಾಡಬೇಕು, ಒಂದು ಒಳ್ಳೊಳ್ಳೆ ಕೆಲಸ ಕೊಡಬೇಕು ಅಂತ ನನ್ನ ಉದ್ದೇಶ ಆಗಿದೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.